ನಮಸ್ತೆ ಪ್ರಿಯ ಛಾತ್ರಾಃ, ಸುರಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ, ಹಿಮಾಂಶು ಜ್ಯೋತಿಕಲಾಪೀಠ ಮಲ್ಲೇಶ್ವರಂ. ಇವತ್ತು ನಾನು 10ನೇ ತರಗತಿಯ ಅಲಂಕಾರ ಎಂಬ ಪಾಠವನ್ನು ಬೋಧಿಸುತ್ತೇನೆ. ಮೊದಲಿಗೆ ಅಲಂಕಾರ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ನೀವು 9ನೇ ಕ್ಲಾಸಲ್ಲಿ ಓದಿದ್ದೀರಾ? ಅದನ್ನು ರೀಕಾಲ್ ಮಾಡೋಣ. ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಇತಿ ಕಾವ್ಯಾದರ್ಶ ಗ್ರಂಥೆ ಕವಿ ದಂಡಿ ನಿರೂಪಿತವಾನ್. ಒಂದು ಕಾವ್ಯಾದರ್ಶ ಅನ್ನೋ ಪುಸ್ತಕದಲ್ಲಿ ಮಹಾಕವಿ ದಂಡಿ ಅಲಂಕಾರ ಎಂದರೇನು ಅನ್ನುವುದರ ಡೆಫಿನೇಷನನ್ನು ಈ ರೀತಿ ಹೇಳಿದ್ದಾನೆ. ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಲಕ್ಷಣಗಳನ್ನು, ಗುಣಗಳನ್ನು ಅಲಂಕಾರ ಎಂದು ಹೇಳಿದ್ದಾನೆ. ಅಲಂಕಾರ ಅಂದರೆ ಕಾವ್ಯ ಶೋಭಾ ವರ್ಧಕಾಹ ಅಂತ. ಇವಾಗ ನಾವು ನಮ್ಮ ಸೌಂದರ್ಯ ಹೆಚ್ಚಾಗಲಿ ಅಂತ ನಾವು ಸೌಂದರ್ಯ ವರ್ಧಕಗಳನ್ನು ಬಳಸ್ತೀವಿ. ಅದೇ ರೀತಿ ಆಭರಣಗಳನ್ನು ತೊಡ್ತೀವಿ, ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸ್ತೀವಿ ನಮ್ಮ ಸೌಂದರ್ಯ ಹೆಚ್ಚಾಗಲಿ ಅಂತ. ಅದೇ ರೀತಿಯಾಗಿ ಕಾವ್ಯದ ಸೌಂದರ್ಯ ಹೆಚ್ಚಾಗಲಿ, ಕಾವ್ಯವನ್ನು ಓದುವವರಿಗೆ ಇಂಟ್ರೆಸ್ಟ್ ಬರಲಿ, ಆಸಕ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಲಂಕಾರಗಳನ್ನು ಕವಿಗಳು ಬಳಸ್ತಾರೆ. ಹಾಗಾಗಿ ಅಲಂಕಾರ ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಅಂಶಗಳು. ಅರ್ಥಾತ್ ಕಾವ್ಯ ಶೋಭಾಕರ ಧರ್ಮ ಅಲಂಕಾರ. ಇದರ ಅರ್ಥ ಏನು ಅಂದರೆ, ದಂಡಿ ಮಹಾಕಾವ್ಯ ಹೇಳಿರುವಂತಹ ಈ ಡೆಫಿನೇಷನ್ ಇದೆಯಲ್ವ, ಅದರ ಅರ್ಥ ಏನು ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಗುಣಧರ್ಮಗಳೇ ಅಲಂಕಾರಗಳು. ಸೋ ಅಯಂ ಅಲಂಕಾರ ದ್ವಿವಿಧ. ಈ ಅಲಂಕಾರದಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳಿವೆ. ಮೊದಲನೆಯದು ಶಬ್ದಾಲಂಕಾರ, ಎರಡನೆಯದು ಅರ್ಥಾಲಂಕಾರ. ನೀವು ಶಬ್ದಾಲಂಕಾರಗಳನ್ನು 9th ಕಲ್ತಿದ್ದೀರಾ. ಅನುಪ್ರಾಸ ಮತ್ತು ಯಮಕ ಅಂತ ಇತ್ತು ನಿಮಗೆ. ಏಕಸ್ಯೈವ ವ್ಯಂಜನಸ್ಯ ಅನೇಕಾವೃತ್ತಿ ಅನುಪ್ರಾಸ ಅಂತ ಕಲಿತೀರಾ. ಆಮೇಲೆ ಏಕಸ್ಯೈವ ಶಬ್ದಸ್ಯ ಅನೇಕಾವೃತ್ತಿ ಯಮಕಃ ಅಂತ ಕಲ್ತಿದ್ದೀರಾ. ಅದು ಶಬ್ದಾಲಂಕಾರ. ಅದರ ಬಗ್ಗೆ ನಾನು ಇವಾಗ ಡಿಸ್ಕಷನ್ ಮಾಡೋದಿಲ್ಲ. ಇವಾಗ ಇಲ್ಲಿ ಏನಿದೆಯೋ ಅದನ್ನು ಹೇಳ್ತೀನಿ. ಶಬ್ದಾಲಂಕಾರ ಮೊದಲನೇದಾಗಿ. ಶಬ್ದಾಲಂಕಾರ ಅಂದ್ರೇನು? ಶಬ್ದಶ್ರವಣ ಮಾತ್ರೇಣ ಯತ್ರ ರಮಣೀಯತಾ ಅನುಭೂಯತೆ ತತ್ರ ಶಬ್ದಾಲಂಕಾರ. ಶಬ್ದಾಲಂಕಾರ ಅಂದರೆ ಹೆಸರೇ ಹೇಳುತ್ತೆ. ಶಬ್ದಗಳ ಶ್ರವಣ ಮಾತ್ರೇಣ ಯತ್ರ ರಮಣೀಯತ ಅಂದರೆ ಶಬ್ದಗಳನ್ನು ಕೇಳಿಸಿಕೊಂಡ ತಕ್ಷಣ ಎಲ್ಲಿ ನಮಗೆ ಅದರ ರಮಣೀಯತೆ, ಸೌಂದರ್ಯ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೋ, ಆಸಕ್ತಿ ಬರುತ್ತೋ ಅದನ್ನು ಶಬ್ದಾಲಂಕಾರ ಅಂದರೆ ಶಬ್ದ ವಿನ್ಯಾಸ ಕ್ರಮೇಣ ಕಾವ್ಯಸ್ಯ ಸೌಂದರ್ಯಂ ವರ್ಧಯತಿ ಚೇತ್ ಶಬ್ದಾಲಂಕಾರ ಅಂತ ಓದಿದ್ದೀರ. ಶಬ್ದಗಳ ವರ್ಣನೆಯ ಮೂಲಕ, ಜೋಡಣೆಯ ಮೂಲಕ ಒಂದು ಕಾವ್ಯ ಅಥವಾ ಒಂದು ವಾಕ್ಯದ ಸೌಂದರ್ಯ ಹೆಚ್ಚಾದರೆ ಅದು ಶಬ್ದಾಲಂಕಾರ. ಅರ್ಥಾಲಂಕಾರ. ಅರ್ಥಾನುಸಂಧಾನೇನ ಯತ್ರ ರಮಣೀಯತಾ ಪ್ರತೀಯತೆ ತತ್ರ ಅರ್ಥಾಲಂಕಾರ. ಅರ್ಥಗಳ ವರ್ಣನೆಯಿಂದ ಒಂದು ವಾಕ್ಯ ಅಥವಾ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದು ಅರ್ಥಾಲಂಕಾರ. ಇವಾಗ ಶಬ್ದಾಲಂಕಾರಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಶಾರದಾ ಶಾರದಾಂಬೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾ ಸನ್ನಿಧಿಂ ಸನ್ನಿಧಿಂ ಕುರು. ನೋಡಿ, ಇಲ್ಲಿ ಅಶಾರದ ಶಾರದ ಇದೆಲ್ಲ ಪುನಃ ಪುನಃ ರಿಪೀಟ್ ಆಗಿದೆ. ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಅದೇ ರೀತಿ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಂತ ಬರುತ್ತೆ. ಅದು ಸಹ ತುಂಬ ಚೆನ್ನಾಗಿದೆ. ಈ ರೀತಿ ಒಂದೊಂದೇ ಅಕ್ಷರ ಅಥವಾ ಒಂದೊಂದೇ ಪದಗಳು ರಿಪೀಟ್ ಆದಾಗ ಕೇಳುವವರಿಗೆ, ಓದುವವರಿಗೆ ಆಸಕ್ತಿ ಬರುತ್ತೆ, ಕಾವ್ಯದ ಸೌಂದರ್ಯ ಹೆಚ್ಚಾಗುತ್ತೆ. ಅದನ್ನು ಶಬ್ದಾಲಂಕಾರ ಅಂತ ಹೇಳ್ತೀವಿ. ಅರ್ಥವರ್ಣನೆಯ ಮೂಲಕ ಒಂದು ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದು ಅರ್ಥಾಲಂಕಾರ. ಅರ್ಥಾಲಂಕಾರಕ್ಕೆ ಉದಾಹರಣೆ ಇಲ್ಲೇ ಸಾಕಷ್ಟು ಇರೋದರಿಂದ ಮತ್ತೆ ಬೇರೆ ಉದಾಹರಣೆ ಅವಶ್ಯಕತೆ ಇಲ್ಲ. ಅರ್ಥಾಲಂಕಾರಸ್ಯ ಕೇಚನ ಭೇದಾಃ ಅತ್ರ ನಿರೂಪಿತಾಃ. ಅರ್ಥಾಲಂಕಾರದ ಕೆಲವು ಭೇದಗಳನ್ನು, ಅರ್ಥಾಲಂಕಾರದಲ್ಲಿ ಹಲವಾರು ವಿಧಗಳಿವೆ. ಇಲ್ಲಿ ಬರೀ ನಿಮಗೆ ಒಂದು 5 ಅಲಂಕಾರವನ್ನು ಕೊಟ್ಟಿದ್ದಾರೆ. ಫಸ್ಟು ಅನ್ನೋದರಲ್ಲಿ ಉಪಮಾಲಂಕಾರ ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಸಿಮಿಲಿ ಅಂತ ಕರಿತೀವಿ. ಲಕ್ಷಣಂ. ಉಪಮಾಲಂಕಾರ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋಃ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ತತ್ರ ಉಪಮಾ ಅಂತ. ಎಲ್ಲಿ ಎರಡರಲ್ಲಿ ಸಾದೃಶ್ಯ ಲಕ್ಷ್ಮೀ ಅಂದರೆ ಸಾದೃಶ್ಯ ಸಂಪತ್ತು
ಒಂದು ಸಮಾನ ಗುಣಧರ್ಮ ಎಲ್ಲಿ ಇರುತ್ತದೆಯೋ, ಸೌಂದರ್ಯ ಇರುತ್ತೋ ಅದು ಉಪಮಾ. ಸಾದೃಶ್ಯ ಲಕ್ಷ್ಮಿ ಅಂದ್ರೇನು? ಸಾದೃಶ್ಯ ಸಂಪತ್ತು ಅಂದ್ರೆ ದ್ವಯೋಹು ಅಂತ ಇದೆಯಲ್ವಾ, ಉಪಮೇಯ ಉಪಮಾನಗಳಲ್ಲಿ ಸಾದೃಶ್ಯ ಸಂಪತ್ತು ಇದ್ದರೆ ಅದನ್ನು ಉಪಮಾಲಂಕಾರ ಅಂತ ಹೇಳ್ತೀವಿ. ದ್ವಯೋಹು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಉಪಮೇಯ ಉಪಮಾನಯೋಹೋ ಅಂತ ತಿಳಿದುಕೊಳ್ಬೇಕು. ಹಾಗಾದರೆ ಉಪಮೇಯ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಉಪಮೇಯ ಅಂದರೆ ವರ್ಣ್ಯಂ ವಸ್ತು. ಉಪಮಾಲಂಕಾರದಲ್ಲಿ ಉಪಮೇಯ ಅಂತ ಬರುತ್ತೆ. ಉಪಮೇಯ ಅಂದರೆ ಏನು? ವರ್ಣ್ಯಂ ವಸ್ತು, ಡಿಸ್ಕ್ರೈಬಿಂಗ್ ವರ್ಡ್. ನಾವು ಯಾವುದನ್ನು ಕುರಿತು ವಿವರಿಸ್ತೀವೋ ಅದು ಉಪಮೇಯ. ಇವಾಗ ಮುಖವನ್ನು ಕುರಿತು ನಾವು ವರ್ಣನೆ ಮಾಡಿದ್ರೆ ಮುಖ ಉಪಮೇಯ. ಆಮೇಲೆ ಉಪಮಾನಂ, ಉಪಮಾನಂ ಅಂದರೆ ಯಾವುದರ ಜೊತೆ ಕಂಪೇರ್ ಮಾಡ್ತೀವೋ ಅದು. ಇವಾಗ ಮುಖವು ಚಂದ್ರನಂತೆ ಸುಂದರವಾಗಿದೆ ಅಂದರೆ ಆ ಚಂದ್ರ ಅಂತ ಇದೆಯಲ್ವಾ, ಚಂದ್ರ ಅನ್ನೋದು ಉಪಮಾನ ಆಗುತ್ತೆ. ಮುಖವನ್ನು ಚಂದ್ರಕ್ಕೆ ನಾವು ಹೋಲಿಸ್ತೀವಿ, ಕಂಪೇರ್ ಮಾಡ್ತೀವಿ. ಆಮೇಲೆ ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂದ್ರೇನು? ಎರಡರಲ್ಲೂ ಇರುವಂತಹ ಕ್ವಾಲಿಟಿ, ಈಕ್ವಲ್ ಕ್ವಾಲಿಟಿ. ಇವಾಗ ಮುಖದಲ್ಲೂ ಸೌಂದರ್ಯ ಇದೆ, ಚಂದ್ರನಲ್ಲೂ ಸೌಂದರ್ಯ ಇದೆ. ಆ ಸುಂದರತಾ ಸೌಂದರ್ಯಂ ಅನ್ನೋದೇ ಸಾಧಾರಣ ಧರ್ಮ. ಆಮೇಲೆ ಉಪಮಾವಾಚಕ ಶಬ್ದ ಅಂದರೆ ಆ ಹೋಲಿಸಲು ಬಳಸುವಂತಹ ಪದ. ಹೋಲಿಸಬೇಕಾದ್ರೆ ಕೆಲವೊಂದು ಪದಗಳನ್ನು ಉಪಯೋಗಿಸ್ತೀವಲ್ವ, ಅದೇ ಉಪಮಾವಾಚಕ ಶಬ್ದ. ಅದು ಸಂಸ್ಕೃತದಲ್ಲಿ ಇವ ಅಂತ ಬರ್ಬೋದು, ವತ್ ಅಂತ ಬರ್ಬೋದು, ಸದೃಶಂ, ಸಮಾನಂ, ಯಥ, ತಥ ಇವೆಲ್ಲ ಉಪಮಾವಾಚಕ ಶಬ್ದ ಅಂತ ಕರಿತೀವಿ. ಇಂಗ್ಲೀಷಲ್ಲಾದರೆ ಲೈಕ್, ಆ್ಯಸ್ ಅಂತ ಯೂಸ್ ಮಾಡ್ತೀವಿ. ಸಂಸ್ಕೃತದಲ್ಲಿ ಇವ, ಸದೃಶಂ, ಸಮಾನಂ ಈ ರೀತಿ ಪದಗಳನ್ನು ಉಪಯೋಗಿಸ್ತೀವಿ. ಅದು ಉಪಮಾವಾಚಕ ಶಬ್ದ ಅಂತ ಅರ್ಥ. ಈ ರೀತಿ ಉಪಮಾಲಂಕಾರದಲ್ಲಿ ಉಪಮಾನಂ ಇರುತ್ತೆ, ಉಪಮೇಯ ಇರುತ್ತೆ, ಸಾಧಾರಣ ಧರ್ಮ ಇರುತ್ತೆ, ಉಪಮಾವಾಚಕ ಶಬ್ದ ಇರುತ್ತೆ. ಇದನ್ನು ಪೂರ್ಣೋಪಮೇಯ ಅಂತ ಕರಿತೀವಿ. ಆಮೇಲೆ ಲುಪ್ತೋಪಮೇಯ ಕೂಡ ಇದೆ, ಅದು ಇಲ್ಲಿ ಈ ಪಾಠದಲ್ಲಿ ಕೊಟ್ಟಿಲ್ಲ. ಈ ರೀತಿ ಚತ್ವಾರಃ ಅಂಶಾಃ ಭವಂತಿ. ಉಪಮಾಲಂಕಾರದಲ್ಲಿ 4 ಅಂಶಗಳು ಇವೆ. ಉಪಮಾನಂ, ಇವ ನಾನು ಹೇಳಿದ್ದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಉಪಮಾನಂ ಅಂದರೆ ಏನ ಸಹ ಸಾದೃಶ್ಯಂ ವರ್ಣ್ಯತೆ ತತ್ ಉಪಮಾನಂ. ಯಾವುದರ ಜೊತೆ ಸಾದೃಶ್ಯ ಇದೆಯೋ ಅಥವಾ ಹೋಲಿಕೆ ಇದೆಯೋ ಅದನ್ನು ಉಪಮಾನ ಅಂತ ಹೇಳ್ತೀವಿ. ಉಪಮೇಯಂ ವರ್ಣ್ಯಂ ವಸ್ತು ಉಪಮೇಯಂ. ನಾವು ಯಾವುದರ ಬಗ್ಗೆ, ಯಾವುದಾದ್ರೂ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾವುದೇ ಇರ್ಬೋದು, ಯಾವುದನ್ನು ವರ್ಣನೆ ಮಾಡ್ತೀವೋ ಅದು ಉಪಮೇಯ. ಸಾಧಾರಣ ಧರ್ಮ ದ್ವಯೋಹೋ ಸಾದೃಶ್ಯಮೇವ ಸಾಧಾರಣ ಧರ್ಮ. ಎರಡರಲ್ಲೂ ಇರುವಂತಹ ಸಾದೃಶ್ಯ ಅಂದರೆ ಸಮಾನ ಗುಣ, ಸಮಾನತೆ ಇದೆಯಲ್ವಾ, ಅದೇ ಸಾಧಾರಣ ಧರ್ಮ. ಉಪಮಾವಾಚಕ ಈಗಾಗಲೇ ಹೇಳಿದ್ದೀನಿ, ಹೋಲಿಸಬೇಕಾದ ಸಂದರ್ಭದಲ್ಲಿ ಬಳಸುವ ಪದಗಳು. ಇವ, ವತ್, ಸಮ, ತುಲ್ಯ, ಯಥ ಇತ್ಯಾದಯ. ಇವ ಅಂದ್ರೆ ಲೈಕ್ ಅಂತಲೇ, ವತ್ ಅಂದರೂ ಅಷ್ಟೇ, ಸಮ ಅಂದರೆ ಇದಕ್ಕೆ ಸಮಾನವಾಗಿ, ತುಲ್ಯಂ ಅಂದರೂ ಸಮಾನವಾಗಿ, ಈಕ್ವಲ್, ಯಥ ಹೇಗೆ, ಯಥಾ ರಾಜ ತಥಾ ಪ್ರಜಾ ಈ ರೀತಿ ಇತ್ಯಾದಯ. ಆಮೇಲೆ ಉದಾಹರಣಂ ಕಮಲಮಿವ ಚಾರು ವದನಂ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಲಂಕಾರಕ್ಕೂ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕಮಲಮಿವ ಚಾರು ವದನಂ ಅಂದ್ರೇನು? ವದನಂ ಕಮಲಮಿವ ಚಾರು, ವದನಂ ಅಂದರೆ ಮುಖಂ ಅಂತ ಅರ್ಥ. ಮುಖವು ಕಮಲದಂತೆ ಸುಂದರವಾಗಿದೆ. ಚಾರು ಅಂದರೆ ಸುಂದರಂ ಅಂತ ಅರ್ಥ, ಸುಂದರವಾಗಿದೆ. ಇಲ್ಲಿ ಮುಖವನ್ನು ಕಮಲಕ್ಕೆ, ಕಮಲ ಅಂದರೆ ಲೋಟಸ್ಸಿಗೆ ಹೋಲಿಸಿದ್ದಾರೆ. ಮುಖವು ಕಮಲದಂತೆ ಸುಂದರವಾಗಿದೆ ಅಂದರೆ ಇಲ್ಲಿ ಉಪಮಾಲಂಕಾರಸ್ಯ ಅಂಶಾಃ ಅಸ್ಮಿನ್ ಉದಾಹರಣೆ ಏವಂ ಭವಂತಿ. ಅಂದರೆ ಉಪಮಾಲಂಕಾರದ ಅಂಶಗಳು ಅಂದರೆ 4 ಹೇಳಿದ್ನಲ್ಲ, ಉಪಮೇಯ ಯಾವುದು, ಉಪಮಾನ ಯಾವುದು, ಸಾಧಾರಣ ಧರ್ಮ ಯಾವುದು, ಉಪಮಾವಾಚಕ ಯಾವುದು ಅಂತ ತಿಳ್ಕೊಳ್ಬೇಕು. ಅದು ಸಮನ್ವಯ ಅಂದರೆ ಅದನ್ನು ನಾವು ಸಮೀಕರಿಸಬೇಕು. ಇಲ್ಲಿ ಉಪಮಾನಂ ಅಂದರೆ ಕಮಲಂ ಅಂತ ಅರ್ಥ. ಇಲ್ಲಿ ಈ ಸೆಂಟೆನ್ಸಲ್ಲಿ ಉಪಮಾನ ಯಾವುದು? ಕಮಲಮ್ಮು. ಯಾಕೆ ಕಮಲಂ ಉಪಮಾನಂ ಅಂದರೆ ಮುಖವನ್ನು ಕಮಲಕ್ಕೆ ಕಂಪೇರ್ ಮಾಡಿದ್ದಾರೆ, ಹೋಲಿಸಿದ್ದಾರೆ. ಹಾಗಾಗಿ ಕಮಲಂ ಅನ್ನೋದು, ಲೋಟಸ್ ಅನ್ನೋದು ಉಪಮಾನ ಆಯಿತು. ಉಪಮೇಯಂ ವರ್ಣನೆ ಮಾಡ್ತಾ ಇರೋದು ಯಾವುದನ್ನು? ಮುಖವನ್ನು. ಹಾಗಾಗಿ ವದನಂ ಅನ್ನೋದು ಉಪಮೇಯಂ ಆಯಿತು. ವದನಂ ಅಂದರೆ ಮುಖಂ. ಸಾಧಾರಣ ಧರ್ಮ ಎರಡರಲ್ಲೂ ಇರುವಂತಹ ಕ್ವಾಲಿಟಿ ಏನು ಅಂದರೆ ಚಾರುತ್ವಂ, ಚಾರುತ ಅಂದರೆ ಸುಂದರವಾಗಿರುವುದು, ಸೌಂದರ್ಯ. ಉಪಮಾವಾಚಕಂ ಇವ ಅಂತ ಇದೆ ನೋಡಿ, ಕಮಲಂ ಇವ ಅಳವಲ್ಲಿ ಇವ ಇದೆಯಲ್ವಾ, ಅದಕ್ಕೆ ಇವ ಅನ್ನೋದು ಉಪಮಾವಾಚಕ ಆಯಿತು. ಆಮೇಲೆ ಶ್ರೀರಾಮ ಸಮುದ್ರ ಇವ ಗಂಭೀರ ಅಂತ ಇದೆ, 2ನೇ ಎಕ್ಸಾಂಪಲು. ಇದು ಹಾಗಂದ್ರೆ ಏನು? ಶ್ರೀರಾಮನು ಸಮುದ್ರದಂತೆ ಗಂಭೀರನು, ಒಂದು ಗಾಂಭೀರ್ಯವನ್ನು ಹೊಂದಿರುವವನು. ಶ್ರೀರಾಮನು, ಇಲ್ಲಿ ಶ್ರೀರಾಮನನ್ನು ವರ್ಣನೆ ಮಾಡ್ತಿದ್ದಾರೆ. ಹಾಗಾಗಿ
ಉಪಮೇಯ ಶ್ರೀರಾಮ ಆಯಿತು. ಯಾವುದಕ್ಕೆ ಹೋಲಿಸಿದ್ದಾರೆ? ಸಮುದ್ರಕ್ಕೆ. ಸಮುದ್ರ ಅನ್ನೋದು ಉಪಮಾನ ಆಯಿತು. ಆಮೇಲೆ ಇವ ಅಂತ ಬಳಸಿದ್ದಾರೆ ನೋಡಿ, ಅದು ಉಪಮಾವಾಚಕ ಶಬ್ದ. ಗಾಂಭೀರ್ಯಂ ಅನ್ನೋದು ಸಾಧಾರಣ ಧರ್ಮ. ಅಂದರೆ ಸಮುದ್ರವೂ ಸೀರಿಯಸ್ ಆಗಿರುತ್ತೆ, ಇವನು ಸಹ ಯಾವಾಗಲೂ ಶ್ರೀರಾಮ ಸೀರಿಯಸ್ ಆಗಿರ್ತಾನೆ, ಗಾಂಭೀರ್ಯವಾಗಿರ್ತಾನೆ, ಸಿಲ್ಲಿಯಾಗಿ ಆಡೋದಿಲ್ಲ ಶ್ರೀರಾಮ ಅಂತ ಅರ್ಥ. ಹಾಗಾಗಿ ಇವಾಗ ಎಕ್ಸಾಂಪಲ್ ಕೊಟ್ಟಾಗ ನೀವು ಶ್ರೀರಾಮ ಸಮುದ್ರ ಇವ ಗಂಭೀರ ಅಂದರೆ ಅಲಂಕಾರಸ್ಯ ನಾಮ ಉಪಮಾ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ. ಆಮೇಲೆ ಸಮನ್ವಯ ಬರೀಬೇಕು. ಅಸ್ಮಿನ್ ವಾಕ್ಯೆ ಉಪಮೇಯಂ ಶ್ರೀರಾಮ ಉಪಮಾನಂ ಸಮುದ್ರ ಉಪಮಾವಾಚಕ ಇವ ಸಾಧಾರಣ ಧರ್ಮ ಗಂಭೀರತಾ ಅತಃ ಉಪಮಾಲಂಕಾರ ಅಂತ ಬರೀಬೇಕಾಗುತ್ತೆ. ಇಲ್ಲಿ ಇದೆರಡು ಉಪಮಾಲಂಕಾರದ ಉದಾಹರಣೆಗಳು. ಆಮೇಲೆ ನೆಕ್ಸ್ಟು ರೂಪಕಂ. ಈ ಉಪಮಾ ರೂಪಕ ನಿಮಗೆ 9th ಇತ್ತು, ಹಾಗಾಗಿ ನಾನು ತುಂಬ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ರೂಪಕಂ. ರೂಪಕಂ ಅಂದ್ರೇನು? ಇಂಗ್ಲೀಷಲ್ಲಿ ಮೆಟಫರ್ ಅಂತ ಹೇಳ್ತೀವಿ. ಉಪಮಾನ ಉಪಮೇಯೋ ಅಭೇದ ರೂಪಕಂ. ಉಪಮಾನ ಮತ್ತು ಉಪಮೇಯಗಳಲ್ಲಿ ಯಾವುದೇ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ ಅಂತ ಹೇಳೋದೇ ರೂಪಕ. ಅಭೇದ ಅಂದರೆ ನ ಭೇದ ಅಂತ. ದೆರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಉಪಮೇಯ ಆ್ಯಂಡ್ ಉಪಮಾನ. ಅದು ರೂಪಕ, ಮೆಟಫರ್. ಉದಾಹರಣಂ ಸೌಜನ್ಯಮೇವ ಸುವರ್ಣಂ. ಎಕ್ಸಾಂಪಲ್ ಏನು ಅಂದರೆ ಸೌಜನ್ಯವೇ ಸುವರ್ಣ. ಸೌಜನ್ಯ ಅಂದ್ರೇನು? ವಿನಯತೆ, ಸಜ್ಜನಿಕೆ. ಆ ವಿನಯತೆ ಅಥವಾ ವಿಧೇಯತೆ ಅಂತ ಹೇಳ್ತೀವಲ್ವಾ, ಒಬಿಡಿಯನ್ಸ್, ಅದು ಸುವರ್ಣ ಅಂದರೆ ಬಂಗಾರ. ಸೌಜನ್ಯತೆಯೇ ಬಂಗಾರ ಅಂತ ಹೇಳಿದ್ದಾರೆ. ಒಂದು ಗೋಲ್ಡಿಗೆ ಗೋಲ್ಡು ಅಂತ ಕರೆದಿದ್ದಾರೆ ಅದನ್ನು. ಸಮನ್ವಯ. ಅಸ್ಮಿನ್ ಉದಾಹರಣೆ ಉಪಮಾನ ಉಪಮೇಯೋ ಸುವರ್ಣ ಸೌಜನ್ಯಯೋ ಅಭೇದ ವರ್ಣಿತಃ. ಈ ಉದಾಹರಣೆಯಲ್ಲಿ ಉಪಮಾನ ಉಪಮೇಯಗಳೆರಡರಲ್ಲಿ, ಅಂದರೆ ಉಪಮಾನ ಅಂದರೆ ಇಲ್ಲಿ ಸುವರ್ಣ, ಸೌಜನ್ಯ ಉಪಮೇಯ ಅಂದರೆ ಸೌಜನ್ಯವನ್ನು ವರ್ಣಿಸ್ತಾ ಇರೋದು. ಸೌಜನ್ಯವೇ ಸುವರ್ಣ ಅಂತ ಹೇಳ್ತಾ ಇರೋದು. ಹಾಗಾಗಿ ಸೌಜನ್ಯ ಏನಾಯಿತು? ಸೌಜನ್ಯ ಅನ್ನೋದು ಉಪಮಾನ ಆಯಿತು. ಸುವರ್ಣ ಅನ್ನೋದು ಉಪಮೇಯ. ಸೌಜನ್ಯಮೇವ ಸುವರ್ಣಂ. ಸುವರ್ಣ ಸೌಜನ್ಯಯೋ ಅಭೇದ ಅಂದ್ರೇನು? ದೆರ್ ಈಸ್ ನೋ ಡಿಫರೆನ್ಸ್. ಸೌಜನ್ಯ ಮತ್ತು ಸುವರ್ಣಗಳಲ್ಲಿ ಭೇದ ಇಲ್ಲ, ದೆರ್ ಈಸ್ ನೋ ಡಿಫರೆನ್ಸ್. ಸೌಜನ್ಯವೇ ಸುವರ್ಣ, ಸುವರ್ಣ ಅನ್ನೋದು ಉಪಮಾನ, ಸೌಜನ್ಯ ಅನ್ನೋದು ಉಪಮೇಯ. ಇವೆರಡರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿರೋದ್ರಿಂದ ಇದು ರೂಪಕಂ. ಆಮೇಲೆ ಇದೇ ರೀತಿ ಇವಾಗ ಜ್ಞಾನಮೇವ ಧನಂ ಅಂತ ಬರುತ್ತೆ. ಆಮೇಲೆ ವಿದ್ಯಾ ಏವ ಧನಂ ಅಂತ ಬರುತ್ತೆ. ವಿದ್ಯೆಗೂ ಧನಂಗೂ ಏನು ವ್ಯತ್ಯಾಸ ಇಲ್ಲ, ವಿದ್ಯೆಯೇ ನಿಜವಾದ ಸಂಪತ್ತು ಅಂತ ಹೇಳ್ಬೋದು. ಆ ರೀತಿ ಜ್ಞಾನಮೇವ ಧನಂ ಅಂದರೆ ಜ್ಞಾನವೇ ನಿಜವಾದ ಸಂಪತ್ತು, ಧನಂ ಅಂದರೆ ಸಂಪತ್ತು. ಅವೆಲ್ಲ ಕೂಡ ರೂಪಕಮ್ಮೇ ಆಗುತ್ತೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ. ಜ್ಞಾನಾಮೃತಂ ಪೀತ್ವಾ ತುಷ್ಟ. ಜ್ಞಾನಾಮೃತಂ ಪೀತ್ವ ಅಂದರೆ ಜ್ಞಾನವೇ ಅಮೃತ ಅಂತ ಹೇಳಿದ್ದಾರೆ. ಜ್ಞಾನವೇ ಅಮೃತ. ಅಮೃತ ಅಂದರೆ ನೆಕ್ಟರ್, ಜ್ಞಾನ ಅಂದರೆ ನಾಲೆಡ್ಜ್. ಜ್ಞಾನವೇ ಅಮೃತ. ಅಮೃತವನ್ನು ಕುಡಿದು ತುಷ್ಟ ಅಂದರೆ ಸಂತುಷ್ಟನಾದನು, ಸಂತೋಷಗೊಂಡನು ಅಂತ ಅರ್ಥ. ಇಲ್ಲೂ ಅಷ್ಟೇ, ಅಲಂಕಾರಸ್ಯ ನಾಮ ರೂಪಕಂ. ಆಮೇಲೆ ಜ್ಞಾನಮ್ಮು ಉಪಮೇಯಂ, ಅಮೃತಂ ಉಪಮಾನಂ. ಅತ್ರ ಉಪಮಾನ ಉಪಮೇಯೋ ಜ್ಞಾನ ಅಮೃತಯೋ ಅಭೇದ ವರ್ಣಿತಃ ಅತಃ ರೂಪಕಂ ಅಂತ ಬರೀಬೇಕು. ಜ್ಞಾನ ಅಮೃತಯೋ ಅಭೇದ ವರ್ಣ್ಯತೆ ಅತಃ ರೂಪಕಂ. ಈ ರೀತಿ ಬರೀಬೇಕು ಎಕ್ಸಾಮಲ್ಲಿ. ಆಮೇಲೆ ನೆಕ್ಸ್ಟ್ ಒಂದು ಶ್ಲೇಷಾಲಂಕಾರ ಅಂತ. ಲಕ್ಷಣಂ ಅನೇಕಾರ್ಥ ಶಬ್ದ ವಿನ್ಯಾಸ ಶ್ಲೇಷ. ಅಂದ್ರೇನು? ಅನೇಕ ಅರ್ಥಗಳನ್ನು ಕೊಡುವ ಶಬ್ದಗಳು ಒಂದು ವಾಕ್ಯದಲ್ಲಿ ಇದ್ದರೆ ಅದು ಶ್ಲೇಷಾಲಂಕಾರ. ಒಂದೇ ವಾಕ್ಯ 2 ಅಥವಾ 3 ಅರ್ಥಗಳನ್ನು ಕೊಡುವಂತಿದ್ದರೆ ಅದನ್ನು ಶ್ಲೇಷಾಲಂಕಾರ ಅಂತ ಹೇಳ್ತೀವಿ. ಉದಾಹರಣೆ ಮಾಘೆ ಮೇಘೆ ಗತಂ ವಯಃ. ನೋಡಿ, ಈ ಸೆಂಟೆನ್ಸಲ್ಲಿ ಎರಡು ಅರ್ಥ ಇದೆ. ಅತ್ರ ಮಾಘ ಮಾಸೆ, ಮಾಘೆ ಅನ್ನೋದಕ್ಕೆ ಮಾಘ ಮಾಸೆ ಅಂತ ಅರ್ಥ ಮಾಡಬೇಕು. ಮೇಘ ಮಧ್ಯೆ, ಮೇಘೆ ಅಂತ ಇದೆ ನೋಡಿ, ಮೇಘ ಮಧ್ಯೆ. ಪಕ್ಷಿ ಗತಃ, ವಯಃ ಅಂದರೆ ಇಲ್ಲಿ ಪಕ್ಷಿ ಅಂತ ಅರ್ಥ. ಪಕ್ಷಿ ಗತಃ, ಪಕ್ಷಿ ಹೋಯಿತು. ಮಾಘ ಮಾಸದಲ್ಲಿ ಮೇಘ ಮಧ್ಯೆ ಅಂದರೆ ಮೋಡಗಳ ಮಧ್ಯೆ ಪಕ್ಷಿಯು ಹೋಯಿತು ಅಂತ ಒಂದರ್ಥ. ತತ ಅದೇ ರೀತಿ ಈ ಸೆಂಟೆನ್ಸು ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಮಾಘ ಕಾವ್ಯಸ್ಯ, ಮಾಘೆ ಅಂದರೆ ಇಲ್ಲಿ ಮಾಘ ಕಾವ್ಯ ಅಂತ ಅರ್ಥ ಮಾಡಬೇಕು. ಮೇಘದೂತಸ್ಯ, ಮೇಘೆ ಅಂದರೆ ಮೇಘದೂತ, ಕಾಳಿದಾಸನ ಮೇಘದೂತ ಅನ್ನೋ ಪುಸ್ತಕ. ಮೇಘದೂತ ಕಾವ್ಯಸ್ಯ
ಪಠನೆ ಆಯು ಏವ ಗತಂ. ವಯಃ ಅಂದರೆ ಆಯುಹು ಅಂತಲೂ ಅರ್ಥ ಇದೆ, ಆಯುಷ್ಯವೇ ಹೊರಟೋಯ್ತು. ಇವೆರಡು ಪುಸ್ತಕಗಳನ್ನು ಓದಿದಾಗ ಮಾಘಕಾವ್ಯ ಮತ್ತು ಮೇಘದೂತ, ಮಾಘನ ಶಿಶುಪಾಲ ವಧಕ್ಕೆ ಮಾಘಕಾವ್ಯ ಅಂತ ಹೇಳ್ತೀವಿ. ಮಾಘ ಕವಿ ಬರೆದಿರುವಂತಹ ಶಿಶುಪಾಲ ವಧ ಮತ್ತು ಮೇಘದೂತ ಕಾವ್ಯ ಕಾಳಿದಾಸ ಬರೆದಿರೋದು, ಈ ಎರಡನ್ನು ಓದ್ತಾ ಇದ್ದರೆ ಆಯುಷ್ಯೇ ಹೊರಟೋಯ್ತು. ಅಂದರೆ ಅಷ್ಟೊಂದು ಸಮಯ ಬೇಕು ಅವುಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಅರ್ಥ. ಹಾಗಾಗಿ ಮಾಘೆ ಮೇಘೆ ಗತಂ ವಯಃ ಹೇಳುವಲ್ಲಿ ಎರಡು ಅರ್ಥ ಇದೆ. ಒಂದೇ ವಾಕ್ಯ ಎರಡು ಅರ್ಥಗಳನ್ನು ನೀಡೋದ್ರಿಂದ ಇದು ಶ್ಲೇಷಾಲಂಕಾರ. ಮೊದಲನೇ ಅರ್ಥ ಮಾಘ ಮಾಸದಲ್ಲಿ ಮೋಡಗಳ ಮಧ್ಯೆ ಪಕ್ಷಿ ಹೋಯಿತು ಅಂತ ಮೊದಲನೇ ಅರ್ಥ. ಎರಡನೇ ಅರ್ಥ ಮಾಘ ಕಾವ್ಯ ಮತ್ತು ಮೇಘದೂತ ಕಾವ್ಯಗಳನ್ನು ಓದುತ್ತಾ ಇದ್ದರೆ ಆಯುಷ್ಯೇ ಹೊರಟು ಹೋಯಿತು ಅಂತ ಎರಡನೇ ಅರ್ಥ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ, ಸೈಂಧವಂ ಆನಯ ಅಂತ. ಸೈಂಧವಂ ಆನಯ, ಇಲ್ಲೂ ಅಷ್ಟೇ ಸೈಂಧವಂ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಉಪ್ಪು ಲವಣಂ ಅಂತ ಅರ್ಥ, ಇನ್ನೊಂದು ಅಶ್ವ ಕುದುರೆ ಅಂತ ಅರ್ಥ. ಇವಾಗ ಸೈಂಧವಂ ಆನಯ ಅಂದರೆ ಬ್ರಿಂಗ್ ದ ಸಾಲ್ಟ್ ಅಂತಲೂ ಆಗುತ್ತೆ, ಬ್ರಿಂಗ್ ದ ಹಾರ್ಸ್ ಅಂತಲೂ ಆಗುತ್ತೆ. ಕುದುರೆಯನ್ನು ತಗೊಂಡು ಬಾ ಅಂತಲೂ ಅರ್ಥ ಆಗುತ್ತೆ, ಉಪ್ಪನ್ನು ತಗೊಂಡು ಬಾ ಅಂತಲೂ ಅರ್ಥ ಆಗುತ್ತೆ. ಎರಡು ಅರ್ಥಗಳನ್ನ ಕೊಡುತ್ತೆ. ಇದು ಹೇಗೆ ಬರೆಯೋದು? ಫಸ್ಟು ಅಲಂಕಾರಸ್ಯ ನಾಮ ಶ್ಲೇಷಃ ಅಂತ ಬರಿಬೇಕು. ಆಮೇಲೆ ಲಕ್ಷಣಂ ಅನೇಕಾರ್ಥ ಶಬ್ದ ವಿನ್ಯಾಸ ಶ್ಲೇಷಃ ಅಂತ ಬರಿಬೇಕು. ಆಮೇಲೆ ಸಮನ್ವಯ ಏನು ಅಂದರೆ ಅತ್ರ ಸೈಂಧವಂ ಆನಯ ಇತಿ ಅಶ್ವಂ ಆನಯ ಇತಿ ಏಕಃ ಅರ್ಥಃ, ಲವಣಂ ಆನಯ ಇತಿ ದ್ವಿತೀಯಃ ಅರ್ಥಃ. ಅರ್ಥದ್ವಯಂ ಭವತಿ ಅತಃ ಶ್ಲೇಷಾಲಂಕಾರಃ. ಸೈಂಧವಂ ಆನಯ ಅನ್ನೋದರಲ್ಲಿ ಎರಡು ಅರ್ಥ ಇದೆ. ಒಂದು ಲವಣಂ ಆನಯ ಉಪ್ಪನ್ನು ತಗೊಂಡು ಬಾ ಅಂತ, ಇನ್ನೊಂದು ಅಶ್ವಂ ಆನಯ ಕುದುರೆ ತಗೊಂಡು ಬಾ ಅಂತ ಎರಡು ಅರ್ಥ ಇದೆ. ಹಾಗಾಗಿ ಅದು ಶ್ಲೇಷಾಲಂಕಾರ, ಅತಃ ಶ್ಲೇಷಾಲಂಕಾರ ಅಂತ ಬರೀಬೇಕು. ಆಮೇಲೆ ಸಾರಾಲಂಕಾರ. ಸಾರಾಲಂಕಾರ ಈ ವರ್ಷ ಇಲ್ಲ, ರೆಡ್ಯೂಸ್ ಆಗಿದೆ, ಆದರೂ ಈ ಪಾಠದಲ್ಲಿ ಇರೋದರಿಂದ ಅದನ್ನು ಹೇಳ್ತೀನಿ ನಾನು. ಲಕ್ಷಣಂ ಉತ್ತರೋತ್ತರಂ ಉತ್ಕರ್ಷಃ ಸಾರ ಇತಿ ಅಭಿಧೀಯತೆ. ಉತ್ತರೋತ್ತರಂ ಉತ್ಕರ್ಷ ಅಂದ್ರೇನು? ಮುಂದಿನದರ ಹೆಚ್ಚು, ಅಂದರೆ ಹಿಂದಿನದಕ್ಕಿಂತ ಮುಂದಿನದು ಹೆಚ್ಚು, ಗ್ರೇಟ್ ಅನ್ನೋ ಅರ್ಥ ಬರುತ್ತಲ್ವ, ಅದು ಸಾರ. ಪೂರ್ವ ಅಪೇಕ್ಷೆಯ ಉತ್ತರೋತ್ತರಸ್ಯ ಉತ್ಕರ್ಷಂ ಯತ್ರ ವರ್ಣ್ಯತೆ ತತ್ರ ಸಾರಾಲಂಕಾರ. ಪೂರ್ವ ಅಪೇಕ್ಷೆಯ ಅಂದ್ರೇನು? ಹಿಂದಿನದಕ್ಕೆ ಕಂಪೇರ್ ಮಾಡಿದಾಗ ಮುಂದಿನದು ಹೆಚ್ಚು, ಗ್ರೇಟ್, ಹೆಚ್ಚಿನದು ಅಂತ ಈ ರೀತಿಯ ಅರ್ಥ ಎಲ್ಲಿ ವರ್ಣಿಸಲ್ಪಟ್ಟಿದೆಯೋ ಅದು ಸಾರಾಲಂಕಾರ. ಇವಾಗ ಉದಾಹರಣೆ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮಧುರಂ ಮಧು ಪೀಯೂಷಂ ತಸ್ಮಾತ್ ಕವೇರ್ ವಚಃ. ಸಮನ್ವಯ ನೋಡಿ, ಮಧುರಂ, ಮಧು ಅಂದರೆ ಹನಿ, ಜೇನುತುಪ್ಪ, ಅದು ಮಧುರಂ, ಸ್ವೀಟ್ ಆಗಿರುತ್ತೆ. ತಸ್ಮಾತ್ ಪೀಯೂಷಂ ಮಧುರಂ, ಅದಕ್ಕಿಂತ ಪೀಯೂಷ ಅಂದರೆ ಅಮೃತ ಇನ್ನೂ ಸ್ವೀಟ್ ಆಗಿರುತ್ತೆ. ತಸ್ಮಾತ್ ಕವೇಹೇ ವಚಃ, ಅದಕ್ಕಿಂತ ಕವಿಯ ವಾಣಿ, ಕವಿಯ ಮಾತು ಇನ್ನೂ ಮಧುರವಾಗಿರುತ್ತೆ. ಇತಿ ಪೂರ್ವ ಪದಾರ್ಥ ಅಪೇಕ್ಷೆಯ, ಈ ರೀತಿ ಹಿಂದಿನದಕ್ಕೆ ಕಂಪೇರ್ ಮಾಡಿದಾಗ ಉತ್ತರೋತ್ತರ ಪದಾರ್ಥಸ್ಯ ಮುಂದಿನದ ಪದಗಳ ಅರ್ಥ ಉತ್ಕರ್ಷ ಹೆಚ್ಚಿನದು ಅಂತ ವರ್ಣಿಸಲ್ಪಟ್ಟಿದೆ. ಆದ್ದರಿಂದ ಇದು ಸಾರಾಲಂಕಾರ. ನೋಡಿ, ಮೊದಲು ಮಧು ಜೇನುತುಪ್ಪ ಮಧುರವಾಗಿರುತ್ತೆ ಅಂತ ಹೇಳಿದ್ರು, ಆಮೇಲೆ ಅದಕ್ಕಿಂತ ಅಮೃತ ಇನ್ನೂ ಮಧುರವಾಗಿರುತ್ತೆ ಅಂತ ಹೇಳಿದ್ರು, ಆಮೇಲೆ ಅದಕ್ಕಿಂತ ಕವಿಯ ವಾಣಿ ಸುಭಾಷಿತ ಇನ್ನೂ ಸ್ವೀಟ್ ಆಗಿರುತ್ತೆ ಅಂತ ಹೇಳಿದ್ರು. ಅಂದರೆ ಒಂದಕ್ಕಿಂತ ಒಂದು ಹೆಚ್ಚು ಉತ್ತಮ ಅಂತ ಹೇಳಿ ವರ್ಣನೆ ಮಾಡಿದಾರಲ್ವ. ಈ ರೀತಿ ವರ್ಣನೆ ಮಾಡಿದಾಗ ಅದನ್ನು ಸಾರಾಲಂಕಾರ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಇದೆ. ಗಿರಿರ್ ಮಹಾನ್ ಗಿರೇಹೇ ಅಬ್ಧಿಹಿ ಮಹಾನ್ ಅಬ್ಧೇಹೇ ನಭೋ ಮಹತ್ ನಭಸೋಪಿ ಮಹದ್ ಬ್ರಹ್ಮ. ನೋಡಿ, ಇಲ್ಲಿ ಅಲಂಕಾರಸ್ಯ ನಾಮ ಸಾರ. ಆಮೇಲೆ ಲಕ್ಷಣಮು ಉತ್ತರೋತ್ತರಂ ಉತ್ಕರ್ಷಃ ಸಾರ ಇತಿ ಅಭಿಧೀಯತೆ. ಪೂರ್ವ ಅಪೇಕ್ಷೆಯ ಉತ್ತರೋತ್ತರಸ್ಯ ಉತ್ಕರ್ಷಂ ಯತ್ರ ವರ್ಣ್ಯತೆ ತತ್ರ ಸಾರಾಲಂಕಾರ ಅಂತ ಬರೆದು ಸಮನ್ವಯ ಏನು ಮಾಡಬೇಕು? ಅತ್ರ ಗಿರಿಹಿ ಮಹಾನ್, ಗಿರೇಹೇ ಅಬ್ಧಿಹಿ ಮಹಾನ್, ಅಬ್ಧೇಹೇ ನಭಃ ಮಹತ್, ನಭಸಃ ಮಹತ್ ಬ್ರಹ್ಮ ಇತಿ ಪೂರ್ವ ಪದಾರ್ಥ ಅಪೇಕ್ಷೆಯ ಉತ್ತರೋತ್ತರ ಪದಾರ್ಥಸ್ಯ ಉತ್ಕರ್ಷಃ ಅತ್ರ ವರ್ಣಿತಃ ಅಂತ ಬರೀಬೇಕು. ಗಿರಿಹಿ ಮಹಾನ್, ಗಿರಿಹಿ ಅಂದರೆ ಪರ್ವತವು ದೊಡ್ಡದಾಗಿರುತ್ತೆ. ಗಿರೇಹೇ ಅಬ್ಧಿಹಿ ಮಹಾನ್, ಆ ಗಿರಿಗಿಂತ ಪರ್ವತಗಿಂತ ಅಬ್ಧಿ ಅಂದರೆ ಸಮುದ್ರ ಇನ್ನೂ ದೊಡ್ಡದಾಗಿರುತ್ತೆ. ಅಬ್ಧೇಹೇ ನಭಃ, ಸಮುದ್ರಕ್ಕಿಂತ ಆಕಾಶ ಇನ್ನೂ ದೊಡ್ಡದಾಗಿರುತ್ತೆ. ನಭಃ ಅಂದರೆ ಆಕಾಶ. ಆಮೇಲೆ
ನಭಸಃ ಮಹತ್ ಬ್ರಹ್ಮ. ಆಕಾಶಕ್ಕಿಂತ ದೊಡ್ಡದು ಯಾವುದು ಅಂದರೆ ಆ ಪರಬ್ರಹ್ಮ ದೇವರು. ದೇವರು ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾನೆ, ಅದು ಆಕಾಶಕ್ಕಿಂತ ದೊಡ್ಡದು. ಈ ರೀತಿ ಪರ್ವತಕ್ಕಿಂತ ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತ ಆಕಾಶ ದೊಡ್ಡದು, ಆಕಾಶಕ್ಕಿಂತ ಪರಬ್ರಹ್ಮ ಇನ್ನೂ ದೊಡ್ಡದು ಅಂತ ವರ್ಣನೆ ಮಾಡಿರೋದ್ರಿಂದ ಒಂದಕ್ಕಿಂತ ಒಂದು ಹೆಚ್ಚು ದೊಡ್ಡದು ಅಂತ, ಮುಂದಿನದು ಉತ್ಕರ್ಷ ಅಂತ ಹೇಳಿದಾರಲ್ವ, ಈ ರೀತಿ ಹೇಳಿರೋದ್ರಿಂದ ಅದು ಸಾರಾಲಂಕಾರ. ಅನನ್ವಯ. ಆಮೇಲೆ ನೆಕ್ಸ್ಟ್ 5ನೇದು ಲಾಸ್ಟ್ ಒನ್, ಅನನ್ವಯ. ನ ಅನ್ವಯ ಅನನ್ವಯ ಅಂತ. ದೇರ್ ಇಸ್ ನೋ ಕಂಪ್ಯಾರಿಸನ್. ಕಂಪೇರ್ ಮಾಡೋದಕ್ಕೆ ಇನ್ನೊಂದು ವಸ್ತುವೇ ಇಲ್ಲ, ಅದು ಅನನ್ವಯ. ಉಪಮಾನ ಉಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ. ಉಪಮಾನ ಉಪಮೇಯ ಎರಡೂ ಒಂದೇ ವಸ್ತುವಿನಲ್ಲಿ ಇದ್ದರೆ ಅದು ಅನನ್ವಯ. ಉದಾಹರಣೆ, ಗಂಗಾ ಗಂಗೇವ ಪಾವನಿ. ಗಂಗಾ, ಗಂಗಾ ಅಂದರೆ ಗಂಗಾ ನದಿ, ಅದು ಗಂಗಾ ಇವ ಪಾವನಿ, ಗಂಗಾ ನದಿಯಂತೆ ಪವಿತ್ರಳು. ಅಂದರೆ ಗಂಗಾ ಅನ್ನೋದೇ ಉಪಮೇಯ, ಗಂಗಾ ಅನ್ನೋದೇ ಉಪಮಾನ. ಉಪಮೇಯವೂ ಗಂಗಾ ನದಿ, ಉಪಮಾನವೂ ಗಂಗಾ ನದಿ. ಈ ರೀತಿ ಒಂದೇ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ಒಂದಕ್ಕೆ ಹೋಲಿಸಿದ್ರೆ ಅದಕ್ಕೆ ಅದು ಅದೇ ಅಂತ ಹೇಳೋದು ಇದು ಅನನ್ವಯ. ಗಂಗೆಯು ಗಂಗೆಯಂತೆ ಪವಿತ್ರಳು, ಗಂಗೆಗೆ ಸಿಮಿಲರ್ ಆಗಿ ಇನ್ನೊಂದಿಲ್ಲ. ಗಂಗೆ ಯಾವ ಥರ ಇದ್ದಾಳೆ ಅಂದರೆ ಗಂಗೆ ಥರನೇ ಇದ್ದಾಳೆ. ಗಂಗೆ ಕಾವೇರಿ ಥರ ಇರೋಕ್ಕಾಗೋದಿಲ್ಲ, ಅಥವಾ ಕಾವೇರಿ ತುಂಗಾ ನದಿ ಥರ ಇರೋದಕ್ಕೆ ಆಗೋದಿಲ್ಲ. ಅದು ಅದಕ್ಕೆ ಗಂಗೆಯು ಯಾವ ರೀತಿ ಪವಿತ್ರಳು ಅಂದರೆ ಗಂಗೆಯಂತೆ ಪವಿತ್ರಳು, ಅದನ್ನು ಅದಕ್ಕೆ ಹೋಲಿಸೋದು. ಅಂದರೆ ಇಲ್ಲಿ ಗಂಗೆನೇ ಉಪಮೇಯ, ಗಂಗೆನೇ ಉಪಮಾನ. ಎರಡೂ ಉಪಮೇಯ ಉಪಮಾನ ಎರಡೂ ಒಂದೇ ವಸ್ತು ಆಗಿದ್ದರೆ ಅದನ್ನು ಅನನ್ವಯ ಅಂತ ಹೇಳ್ತೀವಿ. ಸಮನ್ವಯ. ಅಸ್ಮಿನ್ ಉದಾಹರಣೆ ಗಂಗಾ ಇತಿ ಏಕಸ್ಯೈವ ವಸ್ತುನಃ ಉಪಮಾನೋಪಮೇಯತ್ವಂ ಪ್ರಕಲ್ಪಿತಂ. ಈ ಉದಾಹರಣೆಯಲ್ಲಿ ಗಂಗಾ ಎಂಬ ಒಂದೇ ವಸ್ತುವಿನಲ್ಲಿ ಉಪಮಾನ ಮತ್ತು ಉಪಮೇಯವನ್ನು ಹೇಳಿದ್ದಾರೆ. ಅಂದರೆ ಗಂಗೆಯೇ ಉಪಮೇಯ, ಗಂಗೆಯೇ ಉಪಮಾನ ಅಂತ ವರ್ಣಿಸಿದ್ದಾರೆ. ಆದ್ದರಿಂದ ಇದು ಅನನ್ವಯ. ಅದೇ ರೀತಿ ಇಂದುಹು ಇಂದುರಿವ ಶ್ರೀಮಾನ್ ಅಂತ ಇದೆ. ಇಂದುಹು ಅಂದ್ರೇನು? ಚಂದ್ರ, ಮೂನ್. ಚಂದ್ರನು ಇಂದುಹು ಇವ, ಚಂದ್ರನಂತೆ ಶ್ರೀಮಾನ್. ಶ್ರೀಮಾನ್ ಅಂದರೆ ಶೋಭಿಸುವವನು, ಪ್ರಕಾಶಮಾನವಾಗಿದ್ದಾನೆ ಅಂತ ಅರ್ಥ. ಶೋಭಿಸ್ತಾ ಇದ್ದಾನೆ, ಪ್ರಕಾಶಮಾನವಾಗಿದ್ದಾನೆ. ಯಾವ ಥರ ಪ್ರಕಾಶಮಾನ? ಚಂದ್ರ ಯಾವ ಥರ ಶೋಭಿಸ್ತಾ ಇದ್ದಾನೆ, ಯಾವ ಥರ ಪ್ರಕಾಶಮಾನವಾಗಿದ್ದಾನೆ ಅಂದರೆ ಚಂದ್ರನ ಥರನೇ ಪ್ರಕಾಶಮಾನವಾಗಿದ್ದಾನೆ. ಚಂದ್ರನು ಚಂದ್ರನಂತೆ ಪ್ರಕಾಶಮಾನನು ಅಂತ ಹೇಳುವಾಗ ಚಂದ್ರನೇ ಉಪಮೇಯ, ಚಂದ್ರನೇ ಉಪಮಾನ. ಇಂದುಹು ಅಂದರೆ ಪರ್ಯಾಯ ಪದ ಚಂದ್ರನಿಗೆ. ಇಂದು ಅನ್ನೋ ಪದನೇ ಇಲ್ಲಿ ಉಪಮೇಯ, ಇಂದು ಅನ್ನೋ ಪದನೇ ಉಪಮಾನ. ಹೇಗೆ ಬರೆಯೋದು? ಇಂದುಹು ಇಂದುರಿವ ಶ್ರೀಮಾನ್ ಅಂದರೆ ಅಲಂಕಾರಸ್ಯ ನಾಮ ಅನನ್ವಯ. ಲಕ್ಷಣಂ ಉಪಮಾನ ಉಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ. ಲಕ್ಷಣಂ ಸೇಮ್. ಆಮೇಲೆ ಸಮನ್ವಯ ಬರೆಯುವಾಗ ಅಸ್ಮಿನ್ ಉದಾಹರಣೆ, ಈ ಉದಾಹರಣೆಯಲ್ಲಿ ಇಂದು ಇತಿ ಏಕಸ್ಯೈವ ವಸ್ತುನಃ, ಇಂದು ಎಂಬ ಒಂದೇ ವಸ್ತುವಿನಲ್ಲಿ ಉಪಮಾನ ಉಪಮೇಯತ್ವಂ ಪ್ರಕಲ್ಪಿತಂ, ಉಪಮಾನ ಮತ್ತು ಉಪಮೇಯವನ್ನು ವರ್ಣಿಸಿದ್ದಾರೆ. ಅಂದರೆ ಇಂದು ಅನ್ನೋ ಪದನೇ ಉಪಮೇಯವೂ ಆಗಿದೆ, ಉಪಮಾನವೂ ಆಗಿದೆ. ಚಂದ್ರನನ್ನು ಚಂದ್ರನಂತೆ ಪ್ರಕಾಶವಂತ ಅಂತ ಹೇಳಿದ್ದಾರೆ. ಚಂದ್ರನನ್ನು ಇನ್ನು ಬೇರೆ ಯಾವುದಕ್ಕೆ ಕಂಪೇರ್ ಮಾಡಿಲ್ಲ. ಚಂದ್ರನಂತೆ ಇದ್ದಾನೆ. ಅದೇ ರೀತಿ ಈಗ ರಾಮರಾವಣಯೋ ಯುದ್ಧಂ ರಾಮರಾವಣಯೋರಿವ ಅಂತ ಬರುತ್ತೆ. ರಾಮರಾವಣರ ಯುದ್ಧ ಯಾವ ಥರ ಇತ್ತು ಅಂದರೆ ರಾಮರಾವಣರ ಯುದ್ಧ ಥರನೇ ಇತ್ತು ಅಂತ. ಅದಕ್ಕೆ ಮತ್ತೆ ಹೋಲಿಕೆ ಇಲ್ಲ. ಸಮುದ್ರ ಯಾವ ಥರ ಇದೆ ಅಂದರೆ ಸಮುದ್ರ ಥರನೇ ಇದೆ. ಸಾಗರೋಪಮ ಅಂತ ಬರುತ್ತೆ. ಸಾಗರೋಪಮ. ಸಾಗರ ಯಾವಾಗಲೂ ಸಾಗರ ಥರನೇ ಇದೆ ಅಂತ. ಕೆಲವೊಂದಕ್ಕೆಲ್ಲ ಹೋಲಿಕೆ ಸಿಗೋದಿಲ್ಲ. ಆಕಾಶ ಯಾವ ಥರ ಇದೆ ಅಂದರೆ ಆಕಾಶ ಥರನೇ ಇದೆ. ಸೂರ್ಯ ಹೇಗಿದ್ದಾನೆ, ಸೂರ್ಯನಂತನೇ ಇದ್ದಾನೆ. ಈ ರೀತಿ ವರ್ಣನೆ ಬಂದರೆ ಅದನ್ನು ಅನನ್ವಯ ಅಂತ ಕರಿತೀವಿ. ಇವಿಷ್ಟು ಅಲಂಕಾರಗಳು. 5 ಅಲಂಕಾರ ಇದೆ. ಇವಾಗ ಅಭ್ಯಾಸ ನೋಡೋಣ. ಓಕೆ, ಅಭ್ಯಾಸ ಇಲ್ಲ ಇಲ್ಲಿ. ಇದು ಅವಧೇಯಾಂಶ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು. ಇದು ಯಾವ ಅಲಂಕಾರ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ವಚನಾಮೃತಂ ಅಂತ ಇದೆ. ವಚನಾಮೃತಂ ಅಂದರೆ ರೂಪಕಂ, ವಚನಮೇವ ಅಮೃತಂ ಅಂತ. ಆಮೇಲೆ ವಿದ್ಯಾ ಏವ ಧನಂ, ರೂಪಕ ಅಲಂಕಾರ. ಮೋದಕೈಹಿ ತಾಳಯ, ಇದು ಶ್ಲೇಷಾಲಂಕಾರ. ಕಾದಂಬರಿ ರಸಜ್ಞಾನಂ ಆಹಾರೋಪಿ ನಾರೋಚತೆ, ಇದು ಸಹ ಶ್ಲೇಷಾಲಂಕಾರ. ಇದಿಷ್ಟು ಅಲಂಕಾರ ಲೆಸನ್. ಇಲ್ಲಿಗೆ ಅಲಂಕಾರ ಪಾಠ ಮುಗಿದಿದೆ. ತಮಗೇನಾದರೂ ಡೌಟ್ ಇದ್ದರೆ ನನ್ನ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈ ಸುರ ಸರಸ್ವತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ಸಹ ಧನ್ಯವಾದಗಳು. ಇದರ ಎಲ್ಲ ಲಾಭಗಳನ್ನು ತಾವು ಪಡೆದು ಪ್ರತಿ ಪಾಠಗಳನ್ನು ವೀಕ್ಷಣೆ ಮಾಡಿ
ಹೆಚ್ಚಿನ ಅಂಕಗಳನ್ನು ಪಡೆಯಬೇಕಾಗಿ ವಿನಂತಿ. ಧನ್ಯವಾದ.